ನಾನಿವತ್ತು ತುಂಬ ಸುಲಭವಾಗಿ ಈಸಿಯಾಗಿ ಕೊಕೊನಟ್ ಬರ್ಫಿ ಹೇಗೆ ಮಾಡೋದು ತೋರಿಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ತುಂಬ ಸಾಫ್ಟಾಗಿದೆ, ಆಮೇಲೆ ತುಂಬ ರುಚಿಯಾಗೂ ಇತ್ತು. ನೀವು ಈ ರೆಸಿಪಿ ಮಾಡಿ ನೋಡಿ. ಹಲೋ ಎವ್ರಿವನ್, ವೆಲ್ಕಮ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ಮೊದಲಿಗೆ ನಾನು ಒಂದು ಪೈನ್ನ ಕಾಯಿಸ್ಕೊಂಡು ನೀವು ಮೆಷರ್ಮೆಂಟು ಕರೆಕ್ಟಾಗಿ ತೊಗೊಳ್ಳಿ. ನಾನು ಇದು ಹಬ್ಬಕ್ಕೆ ತೆಂಗಿನಕಾಯಿ ಹೊಡೆದಿದ್ವಲ್ಲ, ಏನಾದರೂ ಸ್ವೀಟ್ ಮಾಡಬೇಕು, ಅದನ್ನು ಇವಾಗ ಮಾಡ್ತಾಯಿದ್ದೀನಿ. ಒಂದೂವರೆ ಕಪ್ಪಷ್ಟು ತೆಂಗಿನ ತುರಿ ತೊಗೊಂಡು ಅದನ್ನು ಒಂದು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಏನು ಎಣ್ಣೆ ಬೆಣ್ಣೆ ತುಪ್ಪ ಏನು ಬೇಡ, ಒಂದು ಸ್ವಲ್ಪ ಲೈಟಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಬಿಡೋಣ. ಇದೊಂದು 2 ನಿಮಿಷ ಫ್ರೈ ಮಾಡಿಕೊಂಡೆ ಸಾಕು. ನೋಡಿ, ಈ ಥರ ಉರಿ ಕಡಿಮೆ ಇರಲಿ, ಇಲ್ಲಾಂದರೆ ಕಲರು ಚೇಂಜ್ ಆಗಿಬಿಡುತ್ತೆ ತೆಂಗಿನಕಾಯಿದು. ಅದರಿಂದ ನಿಧಾನಕ್ಕೆ 2 ನಿಮಿಷ ಫ್ರೈ ಮಾಡಿಕೊಂಡು ಇವಾಗ ನಾವು ಇದಕ್ಕೆ ಸಕ್ಕರೆ ಪುಡಿ ನಾನು ಮಾಡಿಟ್ಕೊಂಡಿದ್ದೀನಿ. ಎಷ್ಟು ತೆಂಗಿನ ತುರಿ ತೊಗೊಂಡಿದ್ದೀರೋ ಅಷ್ಟೇ ಸಕ್ಕರೆ ಪುಡಿ. ಸಕ್ಕರೆ ಅಲ್ಲ, ಸಕ್ಕರೆ ಪುಡಿ. ಸಕ್ಕರೆ ಆದರೆ ನೀವು 1 ಕಪ್ ಆಗುತ್ತೆ. ಇವಾಗ ಇದನ್ನು ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಂಬಿಡೋಣ. ಉರಿ ಮಾತ್ರ ಯಾವಾಗಲೂ ಕಡಿಮೆನೇ ಇರಬೇಕು. ಇದು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಯಾರೆಲ್ಲ ನೋಡ್ತಾಯಿದ್ರು, ಸಬ್ಸ್ಕ್ರೈಬ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ನೀವು ಈ ರೆಸಿಪಿ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ಹಬ್ಬದಲ್ಲಿ ತುಂಬ ತೆಂಗಿನಕಾಯಿ ಉಳಿದಿರೋದನ್ನು ಸ್ವೀಟ್ ಮಾಡಿ ಈ ಥರ ತಿನ್ನಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇದನ್ನು ನೀಟಾಗಿ ಯೂನಿಫಾರ್ಮ್ ಆಗಿ ಈಗ ಮಿಕ್ಸ್ ಮಾಡಿಕೊಂಡೆ. ನೋಡಿ, ಸಕ್ಕರೆ ಕರಗಿಬಿಟ್ಟು ಈ ಥರ ಕನ್ಸಿಸ್ಟೆನ್ಸಿಗೆ ಆಗಿರುತ್ತೆ. ಉರಿ ಮಾತ್ರ ಯಾವಾಗಲೂ ಕಡಿಮೆನೇ ಇರಲಿ. ಇದಕ್ಕೆ ನಾನಿವಾಗ ನಾವು ಯಾವ ಕಪ್ಪಲ್ಲಿ ತೊಗೊಂಡಿದ್ವೋ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಅಥವಾ ಅರ್ಧ ಬೌಲಷ್ಟು ಹಾಲು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ನೀಟಾಗಿ ಹಾಲು ಫುಲ್ಲು ಅಬ್ಸರ್ವ್ ಆಗೋವರೆಗೂ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಇವಾಗ ಅದನ್ನು ಚೆಕ್ ಮಾಡಿಕೊಂಡು ಸ್ವಲ್ಪ ಅಂಟು ಬಂದಿರುತ್ತೆ. ಇವಾಗ ಅದನ್ನು ಚೆಕ್ ಮಾಡ್ಕೊಳ್ಳಿ. ಇದೇ ಥರ ಇನ್ನೂ 1-2 ನಿಮಿಷ ಕ್ಲೀನಾಗೆ ಫ್ರೈ ಮಾಡ್ಕೊಂಡ್ಮೇಲೆ ನಾನು 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪನೂ ನೀಟಾಗಿ ಈಗ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ, ಈ ಥರ ಹುರಿತಾನೆ ಇದು ನೀಟಾಗೆ ಒಂದು ಕಡೆ ಹೊಂದ್ಕೊಳ್ಳೋಕೆ ಶುರು ಆಗುತ್ತೆ, ಅಂದರೆ ಅಂಟು ಬಂದಿದೆ ಅಂತ. ಇವಾಗ ನಾನು ಇದನ್ನು ಸ್ವಿಚ್ ಆಫ್ ಮಾಡಿಬಿಟ್ಟು ಒಂದು ಕಡೆ ನೋಡಿ ಈ ಥರ ಆಗಿರಬೇಕು ಕನ್ಸಿಸ್ಟೆನ್ಸಿ. ಯಾರೆಲ್ಲ ನೋಡ್ತಾಯಿದ್ರು, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಆಮೇಲೆ ನಾನು 1 ಟೀ ಸ್ಪೂನಷ್ಟು ಏಲಕ್ಕಿ ಪೌಡ್ರ್ ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದೀನಿ. ಇವಾಗ ನೋಡಿ, ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾನು ಮೊದಲೇ ಒಂದು ತಟ್ಟೆಗೆ ತುಪ್ಪ ಸವರ್ಕೊಂಡು ಎತ್ತಿಟ್ಕೊಂಡಿದ್ದೆ. ನೋಡಿ, ಇವಾಗ ಒಂದೇ ಹದಕ್ಕೆ ಬಂದಿದೆ ಇದು. ತುಪ್ಪ ಸವರ್ಕೊಂಡಿರೋ ತಟ್ಟೆಗೆ ನಾನು ಇದನ್ನು ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನು ಒಂದು ಸತಿ ಕ್ಲೀನಾಗೆ ಶೇಪ್ ಬರೋ ಥರ ಕ್ಲೀನಾಗಿ ಮಾಡ್ಕೊಂಬಿಡೋಣ. ನೋಡಿ, ಈ ಥರ ತುಂಬ ಬಿಸಿಯಾಗಿರುತ್ತೆ ಇದು. ನೀವು ಕೈನಲ್ಲಿ ಮಾತ್ರ ಯಾವ ಕಾರಣಕ್ಕೂ ಮುಟ್ಟಬೇಡಿ. ಸ್ಪೂನ್ನಲ್ಲೋ ಸ್ಪ್ಯಾಚುಲನಲ್ಲೋ ಈ ಥರ ಕ್ಲೀನಾಗಿ ಅದನ್ನು ಇವನ್ನ ಟೆಕ್ಸ್ಚರ್ ಕೊಡಿ. ಸುಲಭವಾಗಿ ತುಂಬ ರುಚಿಯಾಗಿರೋ ಕೊಬ್ಬರಿ ಮಿಠಾಯಿ ಮನೇಲೇ ಮಾಡ್ಕೊಳ್ಳಿ. ಇವಾಗ ನೋಡಿ, ಈ ಥರ ನಾನು ಎಲ್ಲ ಕ್ಲೀನಾಗೆ ಇಟ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಇದನ್ನು ಕಟ್ ಮಾಡ್ಕೊತೀನಿ. ಇವಾಗಲೇ ಕಟ್ ಮಾಡಿಕೊಂಡ್ರೆ ಸ್ವಲ್ಪ ಕ್ಲೀನಾಗಿ ಕಟ್ ಆಗಲ್ಲ, ಅದರಿಂದ ಒಂದು ಅರ್ಧ ಗಂಟೆ ಬಿಟ್ಬಿಟ್ಮೇಲೆ ನಾನಿವಾಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಹೇಗಾಗಿದೆ ಅಂತ. ನೋಡಿ, ನೀಟಾಗೆ ಕಟ್ ಮಾಡ್ಬೋದು, ನೀಟಾಗಿ ಒಳ್ಳೆ ಪೀಸಸ್ಸು ಆಗುತ್ತೆ. ಇದು ಗಟ್ಟಿ ಬರಲ್ಲ. ಈ ಥರನೇ ನೀವು ಮಾಡಿದರೆ ರೆಸಿಪಿ ಸಾಫ್ಟಾಗೂ ಇರುತ್ತೆ, ತುಂಬ ರುಚಿಯಾಗಿರುತ್ತೆ. ನೋಡಿ, ಒಂದು ಪೀಸ್ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿತ್ತು ಅಂತ. ಇನ್ನೂ ಸ್ವಲ್ಪ ಇನ್ನೂ ಡ್ರೈ ಆದರೆ ಇನ್ನೂ ಬೆಳ್ಳಗೆ ಬರುತ್ತೆ ಸಾಫ್ಟಾಗಿರೋ ಕೊಬ್ಬರಿ ಮಿಠಾಯಿ ರೆಸಿಪಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.